ಅಧ್ಯಾಯ 6 ಮಾಘಪುರಾಣ 6ನೇ ದಿನದ ಪಾರಾಯಣ. ಸುಶೀಲೆಯ ಚರಿತ್ರೆ. ಭೋಗಪುರವೆಂಬ ನಗರದಲ್ಲಿ ಸದಾಚಾರವಂತನೂ ದೈವಭಕ್ತನೂ ಆದ ಬ್ರಾಹ್ಮಣೋತ್ತಮ ಒಬ್ಬನಿದ್ದನು. ಆತನಿಗೆ ಸುಂದರವಾದ ರೂಪವತಿಯಾದ ಮಗಳಿದ್ದಳು. ಆಕೆಯ ಹೆಸರು ಸುಶೀಲೆ. ಆಕೆಯು ಶೀಲವಂತಳು, ಬುದ್ಧಿವಂತಳೂ ಆಗಿದ್ದಳು. ಚಿಕ್ಕಂದಿನಿಂದಲೂ ದೈವಭಕ್ತಳಾದ ಆಕೆ ಯಾವ ವ್ರತವನ್ನು ಆಚರಿಸಬೇಕೆಂಬ ಉದ್ದೇಶದಿಂದ ಪುರಾಣ ಪಠಣಗಳನ್ನು ಮಾಡುತ್ತಾ ಸದಾ ತನ್ನ ಜ್ಞಾನವನ್ನು ನೆರೆನಿಲ್ಲಿಸಿ ಕಾಲ ಕಳೆಯುತ್ತಿದ್ದಳು. ಯೌವನದಲ್ಲಿ ಹುಣ್ಣಿಮೆಯ ಚಂದ್ರನನ್ನು ಹೋಲುವ ಮುಖವುಳ್ಳವಳಾಗಿದ್ದಳು. ಈಕೆಯ ಒಳ್ಳೆಯತನದ ಮತ್ತು ಗುಣದ ಬಗ್ಗೆ ತಿಳಿದ ಮೃಗಶೃಂಗನು ಆಕೆಯನ್ನು ವಿವಾಹವಾಗಬೇಕೆಂದುಕೊಂಡನು. ಒಂದು ದಿನ ಸುಶೀಲೆ ತನ್ನ 2 ಗೆಳತಿಯರೊಂದಿಗೆ ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡಲು ಹೊರಟಳು. ಆ ಸಮಯದಲ್ಲಿ ಪಕ್ಕದ ಕಾಡಿನಿಂದ ಆನೆಯೊಂದು ಘೀಂಕರಿಸುತ್ತಾ ಸ್ನಾನ ಮಾಡುವ ಉದ್ದೇಶದಿಂದ ಬರುತ್ತಿದ್ದ ಆ 3 ಕನ್ಯೆಯರ ಬಳಿ ಧಾವಿಸಿ ಬಂದು ಆ ಅನಿರೀಕ್ಷಿತ ದಾಳಿಯಿಂದಾಗಿ ಹೆದರಿದ ಕನ್ಯರು ಓಡತೊಡಗಿದರು. ಹಾದಿ ಮಧ್ಯದಲ್ಲಿನ ಹಳ್ಳವೊಂದರಲ್ಲಿ ಬಿದ್ದು ಆ 3 ಪ್ರಾಣ ಬಿಟ್ಟರು. ಈ ವಿಷಯ ಅವರ ತಂದೆ ತಾಯಿಗೆ ತಿಳಿದು ನೋಡಲು ಬರುವ ಹೊತ್ತಿಗೆ 3 ಮೃತರಾಗಿದ್ದರು. ಈ ಸುದ್ದಿ ಮೃಗಶೃಂಗನಿಗೂ ತಿಳಿಯಿತು. ಆತನು ಆ 3 ಮೃತದೇಹಗಳನ್ನು ನೋಡಲು ಬಂದನು. ಎಲ್ಲಿಲ್ಲದ ದುಃಖ ಉಂಟಾಯಿತು. ಅವರನ್ನು ಹೇಗಾದರೂ ಬದುಕಿಸಬೇಕೆಂಬ ಸಂಕಲ್ಪ ಮಾಡಿ ಅವರ ತಂದೆ ತಾಯಿಗಳಿಗೆ ಆ ಕನ್ಯೆಯರ ಮೃತದೇಹವನ್ನು ಕಾಯುತ್ತಿರುವಂತೆ ಹೇಳಿ ತಾನು ಸಮೀಪದಲ್ಲಿರುವ ಕಾವೇರಿ ನದಿಯಲ್ಲಿ ಎದೆಮಟ್ಟದವರೆಗೂ ನೀರಿನಲ್ಲಿ ಮುಳುಗಿ ಧ್ಯಾನಿಸತೊಡಗಿದನು. ಅಷ್ಟರಲ್ಲಿ ಇಡೀ ಅರಣ್ಯವೆಲ್ಲ ಘೀಂಕರಿಸುತ್ತಿದ್ದ ಆ ಆನೆ ನೀರಿನಲ್ಲಿ ಇಳಿದು ತಪಸ್ಸು ಮಾಡುತ್ತಿದ್ದ ಮೃಗಶೃಂಗನ ಬಳಿಗೆ ಬಂದಿತು. ಆದರೂ ಮೃಗಶೃಂಗನು ವಿಚಲಿತನಾಗದೆ ನಿರ್ಭಯನಾಗಿ ಧ್ಯಾನ ಮಾಡುತ್ತಲೇ ಇದ್ದನು. ಆನೆ ಕೂಡ ಮೃಗಶೃಂಗನ ಎದುರಿಗೆ ನಿಂತು ತದೇಕ ಚಿತ್ತದಿಂದ ನೋಡತೊಡಗಿತು. ಹಾಗೆ ಸ್ವಲ್ಪ ಹೊತ್ತು ನಿಂತು ಥಟ್ಟನೆ ತನ್ನ ಸೊಂಡಿಲಿನಿಂದ ಮೃಗಶೃಂಗನನ್ನು ತನ್ನ ಬೆನ್ನ ಮೇಲೆ ಹತ್ತಿಸಿಕೊಂಡಿತು. ಆದರೂ ಆ ಬ್ರಾಹ್ಮಣ ಕುಮಾರನು ಹೆದರಲಿಲ್ಲ. ಇವೆಲ್ಲವೂ ಶುಭಸೂಚಕವೆಂದೇ ಭಾವಿಸಿ ನೀರನ್ನು ಮಂತ್ರಿಸಿ ಆನೆಯ ಮೇಲೆ ಪ್ರೋಕ್ಷಿಸಿದನು. 2 ಕೈಗಳಿಂದ ಅದರ ಮೈದಡವಿದ ತಕ್ಷಣವೇ ಆ ಆನೆ ತನ್ನ ರೂಪವನ್ನು ಬಿಟ್ಟು ಒಂದು ದೇವತಾ ರೂಪದಲ್ಲಿ ನಿಂತು ತನಗೆ ಶಾಪ ವಿಮೋಚನೆ ಉಂಟು ಮಾಡಿದ ಮೃಗಶೃಂಗನಿಗೆ ನಮಸ್ಕರಿಸಿ ದೇವಲೋಕಕ್ಕೆ ತೆರಳಿತು. ಕೇಳಿದೆಯಾ ದಿಲೀಪ ಮಹಾರಾಜ? ಮಾಘಮಾಸ ನದಿ ಸ್ನಾನ ಫಲದಿಂದಲೇ ಆನೆಗೆ ಶಾಪ ವಿಮೋಚನೆಯಾಗಿ ಹೇಗೆ ನಿಜರೂಪ ಬಂದಿತ್ತೋ ಉಳಿದ ವೃತ್ತಾಂತವನ್ನು ಶ್ರದ್ಧೆಯಿಂದ ಕೇಳುವಂತನಾಗು ಎಂಬಲ್ಲಿಗೆ 6ನೇ ಅಧ್ಯಾಯವು ಸಮಾಪ್ತವು.